क्रॉस नियर ನಮಸ್ತೆ ಡಬ್ರಾಬಾದ್ ಕ್ರಾಸ್ ನಿಯರ್ ರಾಜ್ ಫಂಕ್ಷನ್ ಹಾಲ್ ಅಪೋಸಿಟ್ ಹತ್ತಿರ ಇಲ್ಲಿ ಗೌಸಿಯಾ ಮಸ್ಜಿದ್ ಇದೆ. ಇಲ್ಲಿ ಏರಿಯಾದಲ್ಲಿ ವಾತಾವರಣ ಬಹಳ ಹದಗೆಟ್ಟಿದೆ. ಏಕೆಂದರೆ ಈ ರಸ್ತೆ ಇಲ್ಲ ಮತ್ತು ನಾಲಿ ಇಲ್ಲ ಹಾಗೂ ಕರೆಂಟ್ನ ಸೌಲಭ್ಯ ಇಲ್ಲ. ಇಲ್ಲಿ ಯಾರು MLA MLCಗಳು ಹಾಗೂ ಯಾರು ಬಂದು ನೋಡ್ತಾ ಇಲ್ಲ. ಇಲ್ಲಿ ನಾವು ಭಾಳ ಜಾಗ ಏನದ ಅಪ್ಲಿಕೇಶನ್ ಕೊಟ್ಟರು ಸಹ ಅವರು ಇಲ್ಲಿ ಬಂದು ನೋಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಸಣ್ಣ ಮಕ್ಕಳಿದ್ದಾವೆ ಮತ್ತು ತಾಯಂದಿರು ಅಕ್ಕಂದಿರು ಎಲ್ಲರೂ ಓಡಾಡ್ತಾರೆ ರೋಡ್ ಮೇಲೆ. ತಾವು ಇಲ್ಲಿ ಬಂದು MLA ಹಾಗೂ MLC ಎಲ್ಲ ನೋಡಬೇಕು. ಯಾಕಂದ್ರೆ ಇಲ್ಲಿ ಏರಿಯಾದಾಗ ಎಲ್ಲ ಭಾಳ ಪ್ರಾಬ್ಲಮ್ ಇದೆ. ಅದರ ಸಲುವಾಗಿ ಏನದ ನಾವು ಭಾಳ ಜಾಗ ಅಪ್ಲಿಕೇಶನ್ ಕೊಟ್ಟರು ಸಹ ಇಲ್ಲಿ ಬಂದು ನೋಡ್ತಾ ಇಲ್ಲ ಅವರು. ಯಾಕಂದ್ರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾಳ ತಕ್ಲೀಫ್ ಕಾಣ್ತಾ ಇದೆ. ಅದ್ರ ಸಲುವಾಗಿ ತಾವೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ಗಮನ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಸರ್ ನಿಮಗೆ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಅದ ಸರ್ ಇದು? ಇಲ್ಲಿ ಏನ್ರಿ 10-15 ವರ್ಷ ಐತ್ರಿ. ಭಾಳ ಪ್ರಾಬ್ಲಮ್ ಅದ ನಮ್ಗೆ ಇಲ್ಲಿ. ಇಲ್ಲಿ ರೋಡ್ ಇಲ್ಲ, ನಾಲಿ ಇಲ್ಲ, ಕರೆಂಟ್ ಇಲ್ಲ, ನಳ ಏನ್ರಿ ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ ಇಲ್ಲಿ ಏನ್ರಿ ಅಂದ್ರೆ 300-200 ಮನೆ ಇರ್ಬೋದ್ರಿ. ಯಾಕಂದ್ರೆ ಬರ್ರಿ ಯಾರು ನೋಡ್ತಾ ಇಲ್ಲ ಅವರಿಗೆ. ಯಾಕಂದ್ರೆ MLAನೂ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋದ್ರು. ಅವ್ರನ್ನೂ ಬಂದು ನೋಡ್ತಾ ಮಾಡ್ತಾ ಅಂತಂದರು, ಮತ್ತು ಮಾಡಿಲ್ಲ. ಬಂದು ಇನ್ನತ್ತಾಗ ಬರಲೇ ಇಲ್ಲ. ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ. ಇಲ್ಲಿ ವೋಟ್ ಹಾಕ್ರಿ, ನಮ್ಗೆ ಹಾಕ್ರಿ, ನಿಮ್ಗೆ ಹಾಕ್ರಿ ಅಂತ ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ ಇವರು. ಹಿಂದಿನ ಕಡೆದ ರೋಡ್ ನಾಲಿ ಹೇಳಿದ್ರೆ ಬರ್ತೇವೆ ಅಂತಾರೆ, ಆ ಕಡೆ ಹೋಗ್ಬಿಡ್ತಾರ. ಈಗ ಬಂದು ಗಮನ ಕೊಡ್ಬೇಕು ನೀವು. ಒಂದ್ ವೇಳೆ ಗಮನ ಕೊಟ್ಟಿಲ್ಲ ಮುಂದೆ ನಿಮ್ದು ಏನು ಸ್ಟ್ಯಾಂಡ್ ಇದೆ ಸರ್? ಸ್ಟ್ಯಾಂಡ್ ಏನಂದ್ರೆ ನಾವು ಭಾಳ ಕಡೆ ಲೆಟರ್ ಕೊಡಬೇಕು, ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ಮದು ಕರ್ತವ್ಯ ಅದ. ನಮ್ಮ ಏರಿಯಾದ ಎಲ್ಲ ನಮ್ಮ ಮೌಲ್ ಸಾಬ್ ಎಲ್ಲರೂ ಕಲ್ತಿ ಅಂತ ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ದು ಇದು ಕೋರಿಕೆ ಅದ ರೀ. ಡಬ್ರಾಬಾದ್ ಕ್ರಾಸ್ ನಿಯರ್ ಗೌಸಿಯಾ ಮಸ್ಜಿದ್ ಅಪೋಸಿಟ್ ನಯಾಬ್ ಸಾಬ್ ಕಾಲೋನಿ ಅಂತ ಇಲ್ಲಿ ಏರಿಯಾ ಅದ ರೀ. ಇಲ್ಲಿ ಯಾಕಂದ್ರೆ ಸಾಹೇಬ್ ಕಾಲೋನಿ. ಇಲ್ಲಿ ರೋಡ್ ಇಲ್ಲ, ನಾಲಿ ಇಲ್ಲ, ಡ್ರೈನೇಜ್ ಇಲ್ಲ ಮತ್ತು ಕರೆಂಟಿನ ಸೌಲಭ್ಯ ಇಲ್ಲ, ನಳ ಇಲ್ಲ. ಇಲ್ಲಿ ಯಾರು ಬಂದು ನೋಡ್ತಾ ಇಲ್ಲ. ಅದಕ್ಕೆ ಯಾರು ಹೇಳೋರಿಲ್ಲ, ಯಾರು ಕೇಳೋರು ಇಲ್ಲ. ಇಲ್ಲಿ ಬಂದು ಏನದ MLA ಬಂದು ವಿಸಿಟ್ ಕೊಟ್ಟು ಹೋಗ್ಯಾರ, ಮಾಡ್ತಾ ಅಂತಂದಾರ. ಅದರ ಸಲುವಾಗಿಂದ अस्सलाम वालेकुम रहमतुल्लाहि वबरकातुहू। हम मैडम से भी जाके मिले सो है और मैडम भी आके विज़िट करे सो है। अलम प्रभु साहब से भी जाके मिले और विज़िट करे। यहाँ पर रोड नहीं है, ना नाली है, ना कुछ भी नहीं है। हम लोग प्रोटेस्ट करना चाह रहे हैं कि हम जल्द से जल्द ये काम रोड के वास्ते कि जल्द से जल्द काम शुरू करें और नाली और ड्रेनेज का और रोड का जल्द से जल्द काम शुरू करें। हम मीडिया से गुजारिश करते हैं कि ज़्यादा ये करिए। अस्सलाम वालेकुम रहमतुल्लाहि वबरकातुहू। मैं ये वार्ड नंबर 9 है। यहाँ पर रोड नहीं है, ना नाली है, ना कुछ भी नहीं है, ना ड्रेनेज है। यहाँ हम लोगों को रोड और नाली और ये ड्रेनेज लगाकर हमारा शुक्रिया अदा करिए बहुत बहुत। मैं मैडम को भी और अलन प्रभु साहब को भी बोलता हूँ कि मैडम और अलन प्रभु साहब दोनों विज़िट करे सो एक बार आके इधर। अलन प्रभु साहब बोले हम करेंगे, वो करेंगे, ये करेंगे बोल के बोले। हम सबको ये गुजारिश करते हैं कि जल्दी से जल्दी आकर ये करिए बोल के हम बोलना चाहते हैं। और छोटे बच्चे इधर खेलते हैं, ये करते हैं। ಎಷ್ಟು ಮನೆ ಸರ್ ಹೇಳಿ ಸರ್? 300 ಮನೆ ಇದೆ ಸರ್, ತಕ್ರೀಬನ್ 300 ಮನೆ ಇದೆ. ಯಾರು ನಮ್ಮದು ಕೇಳೋದು ಏನೂ ಇಲ್ಲ. MLA ಸಾಹೇಬ್ರು ಬಂದು ಹೋದರು, ಎಲ್ಲ DC ಸಾಹೇಬ್ರ ಬಳಿ ಒಂದು ಲೆಟ್ರ್ ಕೊಟ್ಟಿದ್ವಿ ನಾವು. ಕಾರ್ಪೊರೇಟರ್ ಸಾಹೇಬ್ರು ಬಂದಿದ್ದರು, ಅವ್ರು ಭೀ ಎಲ್ಲ ಮಾಡ್ಯಾರ. ಇದು ಯಾರು ಭೀ ದೀಡ್ ತಿಂಗಳದಾಗ ಯಾರು ಭೀ ಕೆಲಸ ಮಾಡಲಿಲ್ಲ ಅಂದರೆ ನಾವು ಯೋಚನೆ ಮಾಡಾಕತ್ತೀವಿ ಫುಟೇಜ್ ಮಾಡಬೇಕಂತ. ಡಬ್ರಾಬಾದ್ ಕ್ರಾಸಲ್ಲಿ ಒಂದು 2-3 ಸಾವಿರ ಮಂದಿ ಇದೆ, ಜಮಾ ಮಾಡಿ ಕೇಸಿ ಫುಟೇಜ್ ಮಾಡ್ಬೇಕಂತ ಯೋಚನೆ ಮಾಡಾಕತ್ತೀವಿ ನಾವು. ಯಾವ ವಾರ್ಡ್ ಸರ್ ಇದು? ಇದು ಗೌಸಿಯಾ ಮಸ್ಜಿದ್ ಅಂತ ವಾರ್ಡ್ ನಂಬರ್ 9 ಸರ್. ನನ್ನ ಹೆಸರು ಸೈಯದ್ ಮುನ್ನಾ ಅಂತ. ಸರ್ ಮುಂದೆ ಏನು ವಿಚಾರ ಅದ? ಮುಂದೆ ವಿಚಾರ ಸರ್, ಇಲ್ಲಿ ಸಣ್ಣ ಹುಡುಗರು ಇದ್ದಾರೆ, ಹಾವುಗಳು ಭಾಳ ಇದೆ. 2 ಹುಡುಗರಿಗೆ ಹಾವು ಕಡ್ದಾವೆ. ಹಾವು ಹಿಡಿದವರು ಇಲ್ಲಿ ಇದ್ದಾರೆ ಕೇಳಿವ್ರಿಗೆ. ಇಲ್ಲಿ ಅಂದರೆ ಹಾವು 2 ಮಂದಿ ಹುಡುಗರಿಗೆ ಸಣ್ಣ ಕಡ್ದಾವ್ರಿ. ಇಲ್ಲಿ ನಾಯಿಗಳು ಭಾಳ ಇದೆ, ನಾಯಿಗಳು ಭೀ ಕಡ್ದವ್ರಿ ಹುಡುಗರಿಗೆ. 3 ಮಂದಿ ಹುಡುಗರಿಗೆ ನಾಯಿ ಕಡ್ದಾವ. ಇಲ್ಲಿ ರೋಡ್ ಇಲ್ಲ, ರಾತ್ರಿಗೆ ನೈಟ್ ಇಲ್ಲ, ಏನು ಬಿಲ್ಲ. MLA ಸಾಹೇಬ್ ಬಂದು ಹೋಗಿ ನೋಡಿ ಕೇಸಿ ಹೋದರು. ಅವರು ಕಾರ್ಪೊರೇಟರ್ ಸಾಹೇಬ್ರು ಬಂದಿದ್ದರು, ಅವರು ಪ್ರಯತ್ನ ಮಾಡತ್ತಾರ.
ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳ್ರಿ ನಮಗೆ. ಎಷ್ಟು ವರ್ಷ ಆಯ್ತು ಸರ್ ಇದು? ಇದು 10 ವರ್ಷ ಆಯ್ತು ಸರ್, ಇಲ್ಲಿ 10-15 ವರ್ಷ ಆಯ್ತು ರೀ. ಅಷ್ಟು 10-15 ವರ್ಷದಿಂದ ಇದು ಲೇಔಟ್ ಅದ ರೀ. ಹಾಂ 10-15 ವರ್ಷ ಲೇಔಟ್ ಅದ ರೀ. ಇಲ್ಲಿ ಲೇಔಟಲ್ಲಿ ನೀರು ಇಲ್ಲ, ರೋಡು ಇಲ್ಲ, ಲೈಟ್ ಬಿ ಇಲ್ಲ. ಎಲ್ಲ ನಮ್ಗೆ ತಕ್ಲೀಫ್ ಇದೆ ಭಾಳ. ಹುಡುಗರು ಸಣ್ಣ ಸಣ್ಣ ಹುಡುಗರಿಗೆ ಶಾಲೆಗೆ ಹೋಗೋದು ಬರೋದು ಭಾಳ ಟೆನ್ಷನ್ ಇದೆ ನಮಗೆ. ಏನು ಮಾಡ್ಬೇಕು ಹೇಳಿ. ರೋಡ್ ಬಿ ಮಾಡಲ್ಲ ಯಾರು ನಮ್ಗೆ ಕೇಳೋರು ಇಲ್ಲ. ಇಲ್ಲಾಂದ್ರೆ ನಮಗೆ ಏನಾರ ಮಾಡೋಕಂದ್ರೆ ಒಂದು ಪ್ರೊಟೆಸ್ಟ್ ಮಾಡ್ಬೇಕಂತ ಇದು ಯೋಚನೆ ಮಾಡಕತ್ತೀವಿ ನಾವು.